ರೈತರಿಗೆ ಧಿಕ್ಕಾರ ಆಗ್ತಾರೇನ್ರಿ? ನಾವು ಬಂದದ್ದು ಇದೇ ಕೆಲಸಕ್ಕೋಸ್ಕರ, ರೋಡಿನ ವಿಚಾರಕ್ಕೋಸ್ಕರ ಆಗಿಲ್ಲ. ಆದರೆ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಇಲ್ಲಿ 11 ಗಂಟೆಗೆ ಬಂದರು. 2 ಗಂಟೆ ಆದರೂ ಈಗ ಟೈಮು 1 ಗಂಟೆ ಆಯಿತು. 11 ಗಂಟೆ ಯಾರು ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಯಾರಿಗೂ ನಮಗೆ ಅವರಿಲ್ಲ ಇವರಿಲ್ಲ ಅಂತ ಹೇಳ್ತಲೇ ಇದ್ದಾರೆ ಹೊತ್ತು ನಮಗೆ ಉತ್ತರನೇ ಸಿಗ್ತಾ ಇಲ್ಲ. ಅಲ್ಲಿ ಅವರು ಮಾಡಿ ಹಾಕಿರೋದಕ್ಕೆ ನಮಗೆ ತಿರುಗಾಡೋಕ್ಕೆ ಭಾರಿ ತೊಂದರೆ. ನಾವು ಮಾಮೂಲಿಂದ ನಮ್ಮ ತಂದೆ ಕಾಲದಿಂದಲೂ ಅದು ರೋಡು, ಅದು ಸರ್ಕಾರದ ರೋಡೇ. ಈ ಥರ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಜಮೀನ್ದಾರಿಗೆಲ್ಲ ನಾವು ಮಾಮೂಲಿಯಿಂದ ಚಿರಂಡಿ ಮುಚ್ಚಿ ಎಲ್ಲ ಮಣ್ಣೆಲ್ಲ ತಂದು ಹಾಕ್ತಾಯಿದ್ದಾರೆ. ಅದು ತಿರುಗಾಡೋಕ್ಕೆ ದಾರಿ ಇಲ್ಲ. ಇದಕ್ಕೋಸ್ಕರ ನಾವು ಬಂದು ಕೇಳಿದರೆ ತಹಸೀಲ್ದಾರರು ಇಲ್ಲ, ಸಿರಸ್ದಾರರು ಇಲ್ಲ, ಆರ್ಐನೂ ಇಲ್ಲ, ಬಿ ಎಗಳು ಇಲ್ಲ. ಅಲ್ಲೋ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವ್ರು ಹೇಳ್ತಾರೆ ಅವ್ರು ಕರ್ಕೊ ಬನ್ನಿ ಫಸ್ಟು ಅಂತ ಹೇಳ್ತಾರೆ. ನಾವು ಯಾರನ್ನು ಕೇಳೋದಿಲ್ಲ. ಏನು ಮಾಡೋದು ಹೇಳಿ? ತಾಲೂಕು ಕಚೇರಿನಲ್ಲಿ SIR ಅಂತ ಒಂದು ಕಾರಣ ಇಟ್ಕೊಂಡು ಯಾವುದೇ ರೂಮ್ಗಳಲ್ಲಿ ಸಂಬಂಧಪಟ್ಟ ಯಾವುದೇ ಗುಮಾಸ್ತರಾಗಲಿ ಅಧಿಕಾರಿಗಳಿಲ್ಲದೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ನಾನು AT ಮಲ್ಲೇಶ್ ಅಂತ ನಾನೇ ನಂದು ಒಂದು ಪಾಣಿ ತಿದ್ದುಪಡಿಗೆ ಕೊಟ್ಟು ಒಂದು 4 ತಿಂಗಳಾಗಿದೆ. ಯಾವುದೇ ಬ್ರಾಂಚಲ್ಲಿ ಹೋದರೆ ಯಾರು ನೌಕರರು ಕೆಲಸ ಮಾಡ್ತಾ ಇಲ್ಲ, ತಹಸೀಲ್ದಾರ್ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಕಾರಣ ಕೇಳಿದರೆ ಏನು ಹೇಳ್ತಾರೆ ಅಂದರೆ SIR ಅಲ್ಲಿದ್ದಾರೆ, ಎಲ್ಲ SIR ಅಲ್ಲಿದ್ದಾರೆ ಅಂತಾರೆ. ಈ SIR ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಅದು ಯಾರ್ಯಾರು ಎಲ್ಲೆಲ್ಲಿ ತೊಡಗಿಕೊಂಡಾರೋ ಗೊತ್ತಿಲ್ಲ. ಸಾರ್ವಜನಿಕರಿಗಂತೂ ತಾಲೂಕು ಕಚೇರಿಯಿಂದ ಭಾಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಹಳ್ಳಿಯಿಂದ ಬಂದವರು ಎಲ್ಲರೂ ಹಾಗೇನೆ ವಾಪಸ್ ಹೋಗ್ತಾ ಇರ್ತಾರೆ. ಪಾಪ ಅವರು ತುಂಬ ದೂರದಿಂದ ಬರ್ತಾರೆ, ಯಾರೂ ಇಲ್ಲ. ನಿಮಿಷ ಏನು ಇವತ್ತು ನಮ್ಮ ಹುಣಸೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಗಸರಟ್ಟಿ ಗ್ರಾಮದವರು ಸಾರ್ವಜನಿಕ ರಸ್ತೆಯನ್ನು ಯಾರ ಜಮೀನ್ದಾರು ಒತ್ತುವರಿ ಮಾಡಿ ಅಲ್ಲಿ ತಿರುಗಾಡಲಿಕ್ಕೆ ಅಡಚಣೆ ಆಗಿದೆ ಅಂತಕ್ಕಂಥದ್ದು ಮನವಿ ಏನೋ ಒಂದು ಕಂಪ್ಲೇಂಟ್ನ ಕೊಟ್ಟು ಇಲ್ಲಿ 1 ವರ್ಷ ಆಗಿದೆ. ಆ 1 ವರ್ಷದಿಂದ ಇಲ್ಲಿವರೆಗೂ ಕೂಡ ತಹಸೀಲ್ದಾರ್ ಆಗಲಿ ಅಧಿಕಾರಿಗಳಾಗಿ ಸ್ಪಾಟ್ ಮಾಜೂರು ಮಾಡಿ ಆ ರಸ್ತೆಯನ್ನು ವ್ಯವಸ್ಥಿತವಾಗಿ ಸಾರ್ವಜನಿಕರಿಗೆ ತಿರುಗಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿಲ್ಲ. ಇಲ್ಲಿ ಬಂದು ತಹಸೀಲ್ದಾರ್ ಭೇಟಿ ಮಾಡಲಿಕ್ಕೆ ಬಂದಾಗ ಯಾವ ಅಧಿಕಾರಿಗಳು ಯಾರೂ ಕೈಗೆ ಸಿಗ್ತಿಲ್ಲ. ಸಾರ್ವಜನಿಕರು ಬಂದು ಹೋಗೋದಾಗಿದೆ. ಇದಕ್ಕೆಲ್ಲ ಪರಿಹಾರವನ್ನು ಕಂಡುಹಿಡಿಬೇಕು. ಕ್ಷೇತ್ರದ ಶಾಸಕರು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಎಲ್ಲಿ ಏನು ತೊಂದರೆ ಆಗ್ತಾಯಿದೆ, ಯಾಕೆ ಆಗ್ತಾಯಿದೆ, ಸಾರ್ವಜನಿಕರ ಪ್ರತಿಯೊಂದು ಯಾಕೆ ರೈತರಾಗಲಿ ಮತ್ತೊಂದಾಗಲಿ ಒಂದು ರೈಲ್ವೆಗೆ ಹೋಗಿರತಕ್ಕಂಥ ರೆಕಾರ್ಡ್ ವಂಚಕ್ಕಾಗಲಿ ಪ್ರತಿಯೊಂದಕ್ಕೂ ರೈತರಿಗೆ ಸಮಸ್ಯೆ ಆಗಿದೆ. ಈ ಕ್ಷೇತ್ರದ ಶಾಸಕರು ಅಧಿಕಾರಿಗಳನ್ನ ಕರೆದು ಸರಿಯಾದ ನಿರ್ದೇಶನವನ್ನು ಕೊಟ್ಟು ರೈತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ಸ್ಪಂದಿಸ್ಬೇಕು ಅಂತಕ್ಕಂಥದ್ರ ಜೊತೆಗೆ ಏನು ಈ ಗ್ರಾಮಸ್ಥರು ಏನು ತಿರುಗಾಡಲಿಕ್ಕೆ ರಸ್ತೆಯನ್ನು ಯಾರು ಅದನ್ನು ಒತ್ತುವರಿ ಮಾಡಿ ತಿರುಗಾಡಲಿಕ್ಕೆ ಅಡ್ಡಿಪಡಿಸ್ತವ್ರೆ ಕೂಡಲೇ ಅವ್ರನ್ನ ಕರೆಸಿ ಆ ಒಂದು ಏನು ಕೆಲಸ ಮಾಡ್ತಾವ್ರ ಸ್ಥಗಿತಗೊಳಿಸಿ ಈ ಅಗಸರಟ್ಟಿ ಗ್ರಾಮದ ಸಾರ್ವಜನಿಕರಿಗೆ ಅವರೆಲ್ಲರಿಗೂ ತಿರುಗಾಡಲಿಕ್ಕೆ ರಸ್ತೆಯನ್ನು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ನಾನು ಗ್ರಾಮಸ್ಥರ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಈ ಒತ್ತಾಯವನ್ನು ಮಾಡ್ತೇನೆ. ರೈತರಿಗೆ ಧಿಕ್ಕಾರ ಆಗ್ತಾರೇನ್ರಿ? ನಾವು ಬಂದದ್ದು ಇದೇ ಕೆಲಸಕ್ಕೋಸ್ಕರ, ರೋಡಿನ ವಿಚಾರಕ್ಕೋಸ್ಕರ ಆಗಿಲ್ಲ. ಆದರೆ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಇಲ್ಲಿ 11 ಗಂಟೆಗೆ ಬಂದರು. 2 ಗಂಟೆ ಆದರೂ ಈಗ ಟೈಮು 1 ಗಂಟೆ ಆಯಿತು. 11 ಗಂಟೆ ಯಾರು ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಯಾರಿಗೂ ನಮಗೆ ಅವರಿಲ್ಲ ಇವರಿಲ್ಲ ಅಂತ ಹೇಳ್ತಲೇ ಇದ್ದಾರೆ ಹೊತ್ತು ನಮಗೆ ಉತ್ತರನೇ ಸಿಗ್ತಾ ಇಲ್ಲ. ಅಲ್ಲಿ ಅವರು ಮಾಡಿ ಹಾಕಿರೋದಕ್ಕೆ ನಮಗೆ ತಿರುಗಾಡೋಕ್ಕೆ ಭಾರಿ ತೊಂದರೆ. ನಾವು ಮಾಮೂಲಿಂದ ನಮ್ಮ ತಂದೆ ಕಾಲದಿಂದಲೂ ಅದು ರೋಡು, ಅದು ಸರ್ಕಾರದ ರೋಡೇ. ಈ ಥರ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಜಮೀನ್ದಾರಿಗೆಲ್ಲ ನಾವು ಮಾಮೂಲಿಯಿಂದ ಚಿರಂಡಿ ಮುಚ್ಚಿ ಎಲ್ಲ ಮಣ್ಣೆಲ್ಲ ತಂದು ಹಾಕ್ತಾಯಿದ್ದಾರೆ. ಅದು ತಿರುಗಾಡೋಕ್ಕೆ ದಾರಿ ಇಲ್ಲ. ಇದಕ್ಕೋಸ್ಕರ ನಾವು ಬಂದು ಕೇಳಿದರೆ ತಹಸೀಲ್ದಾರರು ಇಲ್ಲ, ಸಿರಸ್ದಾರರು ಇಲ್ಲ, ಆರ್ಐನೂ ಇಲ್ಲ, ಬಿ ಎಗಳು ಇಲ್ಲ. ಅಲ್ಲೋ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವ್ರು ಹೇಳ್ತಾರೆ ಅವ್ರು ಕರ್ಕೊ ಬನ್ನಿ ಫಸ್ಟು ಅಂತ ಹೇಳ್ತಾರೆ. ನಾವು ಯಾರನ್ನು ಕೇಳೋದಿಲ್ಲ. ಏನು ಮಾಡೋದು ಹೇಳಿ? ತಾಲೂಕು ಕಚೇರಿನಲ್ಲಿ SIR ಅಂತ ಒಂದು ಕಾರಣ ಇಟ್ಕೊಂಡು
ಯಾವುದೇ ರೂಮ್ಗಳಲ್ಲಿ ಸಂಬಂಧಪಟ್ಟ ಯಾವುದೇ ಗುಮಾಸ್ತರಾಗಲಿ ಅಧಿಕಾರಿಗಳಿಲ್ಲದೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ನಾನು AT ಮಲ್ಲೇಶ್ ಅಂತ ನಾನೇ ನಂದು ಒಂದು ಪಾಣಿ ತಿದ್ದುಪಡಿಗೆ ಕೊಟ್ಟು ಒಂದು 4 ತಿಂಗಳಾಗಿದೆ. ಯಾವುದೇ ಬ್ರಾಂಚಲ್ಲಿ ಹೋದರೆ ಯಾರು ನೌಕರರು ಕೆಲಸ ಮಾಡ್ತಾ ಇಲ್ಲ, ತಹಸೀಲ್ದಾರ್ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಕಾರಣ ಕೇಳಿದರೆ ಏನು ಹೇಳ್ತಾರೆ ಅಂದರೆ SIR ಅಲ್ಲಿದ್ದಾರೆ, ಎಲ್ಲ SIR ಅಲ್ಲಿದ್ದಾರೆ ಅಂತಾರೆ. ಈ SIR ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಅದು ಯಾರ್ಯಾರು ಎಲ್ಲೆಲ್ಲಿ ತೊಡಗಿಕೊಂಡಾರೋ ಗೊತ್ತಿಲ್ಲ. ಸಾರ್ವಜನಿಕರಿಗಂತೂ ತಾಲೂಕು ಕಚೇರಿಯಿಂದ ಭಾಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಹಳ್ಳಿಯಿಂದ ಬಂದವರು ಎಲ್ಲರೂ ಹಾಗೇನೆ ವಾಪಸ್ ಹೋಗ್ತಾ ಇರ್ತಾರೆ. ಪಾಪ ಅವರು ತುಂಬ ದೂರದಿಂದ ಬರ್ತಾರೆ, ಯಾರೂ ಇಲ್ಲ. ನಿಮಿಷ ಏನು ಇವತ್ತು ನಮ್ಮ ಹುಣಸೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಗಸರಟ್ಟಿ ಗ್ರಾಮದವರು ಸಾರ್ವಜನಿಕ ರಸ್ತೆಯನ್ನು ಯಾರ ಜಮೀನ್ದಾರು ಒತ್ತುವರಿ ಮಾಡಿ ಅಲ್ಲಿ ತಿರುಗಾಡಲಿಕ್ಕೆ ಅಡಚಣೆ ಆಗಿದೆ ಅಂತಕ್ಕಂಥದ್ದು ಮನವಿ ಏನೋ ಒಂದು ಕಂಪ್ಲೇಂಟ್ನ ಕೊಟ್ಟು ಇಲ್ಲಿ 1 ವರ್ಷ ಆಗಿದೆ. ಆ 1 ವರ್ಷದಿಂದ ಇಲ್ಲಿವರೆಗೂ ಕೂಡ ತಹಸೀಲ್ದಾರ್ ಆಗಲಿ ಅಧಿಕಾರಿಗಳಾಗಿ ಸ್ಪಾಟ್ ಮಾಜೂರು ಮಾಡಿ ಆ ರಸ್ತೆಯನ್ನು ವ್ಯವಸ್ಥಿತವಾಗಿ ಸಾರ್ವಜನಿಕರಿಗೆ ತಿರುಗಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿಲ್ಲ. ಇಲ್ಲಿ ಬಂದು ತಹಸೀಲ್ದಾರ್ ಭೇಟಿ ಮಾಡಲಿಕ್ಕೆ ಬಂದಾಗ ಯಾವ ಅಧಿಕಾರಿಗಳು ಯಾರೂ ಕೈಗೆ ಸಿಗ್ತಿಲ್ಲ, ಸಾರ್ವಜನಿಕರು ಬಂದು ಹೋಗೋದಾಗಿದೆ. ಇದಕ್ಕೆಲ್ಲ ಪರಿಹಾರವನ್ನು ಕಂಡುಹಿಡಿಬೇಕು. ಕ್ಷೇತ್ರದ ಶಾಸಕರು ಸ್ವಲ್ಪ ಇದ್ರ ಬಗ್ಗೆ ಗಮನಹರಿಸಿ ಸಾರ್ವಜನಿಕರಿಗೆ ಎಲ್ಲಿ ಏನು ತೊಂದರೆ ಆಗ್ತಾಯಿದೆ, ಯಾಕೆ ಆಗ್ತಾಯಿದೆ, ಸಾರ್ವಜನಿಕರ ಪ್ರತಿಯೊಂದು ಯಾಕೆ ರೈತರಾಗಲಿ ಮತ್ತೊಂದಾಗಲಿ ಒಂದು ರೈಲ್ವೆಗೆ ಹೋಗಿರತಕ್ಕಂಥ ರೆಕಾರ್ಡ್ ವಂಚಕ್ಕಾಗಲಿ ಪ್ರತಿಯೊಂದಕ್ಕೂ ರೈತರಿಗೆ ಸಮಸ್ಯೆ ಆಗಿದೆ. ಈ ಕ್ಷೇತ್ರದ ಶಾಸಕರು ಅಧಿಕಾರಿಗಳನ್ನ ಕರೆದು ಸರಿಯಾದ ನಿರ್ದೇಶನವನ್ನು ಕೊಟ್ಟು ರೈತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ಸ್ಪಂದಿಸ್ಬೇಕು ಅಂತಕ್ಕಂಥದ್ರ ಜೊತೆಗೆ ಏನು ಈ ಗ್ರಾಮಸ್ಥರು ಏನು ತಿರುಗಾಡಲಿಕ್ಕೆ ರಸ್ತೆಯನ್ನು ಯಾರು ಅದನ್ನು ಒತ್ತುವರಿ ಮಾಡಿ ತಿರುಗಾಡಲಿಕ್ಕೆ ಅಡ್ಡಿಪಡಿಸ್ತವ್ರೆ ಕೂಡಲೇ ಅವ್ರನ್ನ ಕರೆಸಿ ಆ ಒಂದು ಏನು ಕೆಲಸ ಮಾಡ್ತಾವ್ರ ಸ್ಥಗಿತಗೊಳಿಸಿ ಈ ಅಗಸರಟ್ಟಿ ಗ್ರಾಮದ ಸಾರ್ವಜನಿಕರಿಗೆ ಅವರೆಲ್ಲರೂ ತಿರುಗಾಡಲಿಕ್ಕೆ ರಸ್ತೆಯನ್ನು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ನಾನು ಗ್ರಾಮಸ್ಥರ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಈ ಒತ್ತಾಯವನ್ನು ಮಾಡ್ತೇನೆ.